ಇವತ್ತಿನ ಸುದ್ದಿಯನ್ನ ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥು ನಮ್ಮೊಂದಿಗೆ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ಶೋ. ವೆರಿ ಗುಡ್ ಮಾರ್ನಿಂಗ್ ಭಾವನಾ ಅವರೇ. ಏನಂತ ಇದೆ ಹುಬ್ಬಳ್ಳಿ ಬಿಸಿಲು ಪ್ರಶಾಂತ್? ಮುಂಬೈ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಿಸಿಲಿನ ಝಳ ಇದೆ. ಮೊದಲ ಬಾರಿ ನಾನು ನೋಡ್ತಾ ಇದ್ದೀನಿ ಹುಬ್ಬಳ್ಳಿಯಲ್ಲಿ ಈ ಮಟ್ಟದ ಬೇಸಿಗೆಯ ಝಳ. ನಾವು ದಿಲ್ಲಿಯಲ್ಲಿ ನೋಡ್ತಾ ಇದ್ವಿ, ಅದೇ ರೀತಿಯ ಸ್ಥಿತಿ ಹುಬ್ಬಳ್ಳಿಯಲ್ಲಿ. AC ಅನಿವಾರ್ಯ ಅನ್ನುವ ಸ್ಥಿತಿಗೆ ಬಂದು ಬಹುತೇಕ ಕರ್ನಾಟಕದ ಎಲ್ಲ ನಗರಗಳು, ಗ್ರಾಮೀಣ ಭಾಗಗಳಲ್ಲೂ ಕೂಡ ನಿನ್ನೆ ಬೆಳಗಾವಿಯಲ್ಲಿ ನೋಡಿದ್ವಿ, ಚಿಕ್ಕೋಡಿ ಭಾಗದಲ್ಲಿ ನೋಡಿದ್ವಿ, ಅತಿ ಹೆಚ್ಚು ಬಿಸಿಲಿನ ಝಳ ಇದೆ. 38, 39, 40, 41ರವರೆಗೆ, ಅಥಣಿಯಲ್ಲಂತೂ 41ರವರೆಗೆ ಟೆಂಪ್ರೇಚರ್ ರೈಸ್ ಆಗ್ತಾ ಇದೆ ಭಾವನಾ. ರೈಟ್. ಹೀಗಾಗಿ ಒಂದು ರೀತಿ ರಾಜಕೀಯ ಮಧ್ಯಾಹ್ನದ ಹೊತ್ತಿನಲ್ಲಿ ಪ್ರಚಾರ ತುಂಬ ಕಡಿಮೆ ಇರುತ್ತೆ. ಒಂದು ಬೆಳಿಗ್ಗೆ ವಾಕಿಂಗ್ ಸಂದರ್ಭದಲ್ಲಿ 9-9:30ವರೆಗೆ ಅಥವಾ ಸಂಜೆ 5ರಿಂದ 10 ಆ ರೀತಿಯ ಪ್ರಚಾರ ಕಾರ್ಯದಲ್ಲಿ ರಾಜಕಾರಣಿಗಳು ನಿರತರಾಗಿದ್ದು ನೋಡಿದ್ದೀವಿ. ಮಧ್ಯಾಹ್ನದ ಹೊತ್ತಿನಲ್ಲಿ ಜನ ಹೊರಗೆ ಬರೋಲ್ಲ. ಮಧ್ಯಾಹ್ನದ ಹೊತ್ತಿನಲ್ಲಿ ಅತಿ ಝಳ ಇರೋದ್ರಿಂದ ಕಾರ್ಯಕರ್ತರು ಕೂಡ ನಿಮಗೆಲ್ಲೂ ಕೂಡ ಪ್ರಚಾರ ಮಾಡೋದು ಇಲ್ಲಿ ಕಾಣ್ತಾ ಇಲ್ಲ. ರೈಟ್. ಒಂದು ಕಡೆ ಹವಾಮಾನ ಕೂಡ ಅತಿಯಾದ ಬಿಸಿ ವಾತಾವರಣ ಇದೆ. ಹವಾಮಾನ ಎಲ್ಲ ಕಡೆಯೂ ಕೂಡ ಈ ಬಾರಿ ಎಲ್ಲ ಜಿಲ್ಲೆಗಳಲ್ಲೂ ಇದೇ ಪರಿಸ್ಥಿತಿ ಇದೆ. ಆದರೆ ಇದರ ಮಧ್ಯೆ ರಾಜಕೀಯ ಬಿಸಿ ಕೂಡ ಕಾವೇರ್ತಾ ಇದೆ. ಇವತ್ತಿನ ಸ್ಟೋರಿ ತಗೋಣ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಕೋಲಾಹಲ ರಾಜ್ಯದಲ್ಲಿ ಹಲ್ಚಲ್ ಎಬ್ಬಿಸಿದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ JDS ಕಠಿಣ ಕ್ರಮ ತೆಗೆದುಕೊಳ್ಳೋದಕ್ಕೆ ನಿರ್ಧರಿಸಿದ್ಯಾ? ಇವತ್ತು ಪ್ರಜ್ವಲ್ ರೇವಣ್ಣ JDS ಪಕ್ಷದಿಂದ ಉಚ್ಚಾಟನೆಯಾಗ್ತಾರ. ಇವತ್ತು ಹುಬ್ಬಳ್ಳಿಯಲ್ಲಿ ನಡೆಯುವ ಕೋರ್ ಕಮಿಟಿ ಸಭೆಯಲ್ಲಿ ನಿರ್ಧಾರ ಆಗತ್ತೆ. ಕೋರ್ ಕಮಿಟಿ ಸಭೆಯಲ್ಲಿ ಅಧಿಕೃತ ತೀರ್ಮಾನ ಆಗತ್ತೆ. ಪ್ರಜ್ವಲ್ ರೇವಣ್ಣ ಪ್ರಕರಣದಿಂದ ಪಕ್ಷಕ್ಕೆ ತೀವ್ರ ಮುಜುಗರ ಆಗಿದೆ. ಪ್ರಜ್ವಲ್ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಬೇಕು ಅಂತ ಪಕ್ಷದ ಶಾಸಕರೇ ಒತ್ತಾಯಿಸ್ತಾ ಇದ್ದಾರೆ. ಹಲವಾರು ಶಾಸಕರು ಟ್ವೀಟ್ ಮೂಲಕ ಒತ್ತಾಯ ಮಾಡ್ತಾ ಇದ್ದಾರೆ. ಚುನಾವಣಾ ಸಂದರ್ಭದಲ್ಲಿ ಪಕ್ಷವನ್ನ ಮುಜುಗರಕ್ಕೆ ಒಳಪಡಿಸಿದೆ ಈ ಪ್ರಕರಣ. ಪ್ರಜ್ವಲ್ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೆ ವರಿಷ್ಠರು ಮುಂದಾಗಿದ್ದಾರೆ. ಪ್ರಜ್ವಲ್ ರೇವಣ್ಣ ಉಚ್ಚಾಟನೆ ಮಾಡಿ ಡ್ಯಾಮೇಜ್ ಕಂಟ್ರೋಲ್ ಮಾಡೋ ಪ್ರಯತ್ನ ನಡೆಸ್ತಾ ಇದ್ದಾರೆ. ಮುಜುಗರದಿಂದ ತಪ್ಪಿಸಿಕೊಳ್ಳೋದಕ್ಕೆ JDS ಹರಸಾಹಸ ಪಡ್ತಾ ಇದೆ. ಕೋರ್ ಕಮಿಟಿ ಅಧ್ಯಕ್ಷ GT ದೇವೇಗೌಡ ನೇತೃತ್ವದಲ್ಲಿ ಸಭೆಯಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಕರಣದ ಬಗ್ಗೆ ಚರ್ಚೆಯಾಗುತ್ತೆ. ಅದಾದ ಮೇಲೆ ಅಧಿಕೃತವಾಗಿ ಪ್ರಜ್ವಲ್ ರೇವಣ್ಣ ಉಚ್ಚಾಟನೆಯಾಗೋ ಸಾಧ್ಯತೆ ಇದೆ. ಇನ್ನು ನಿನ್ನೆ ಇದ್ರ ಬಗ್ಗೆ ಕುಮಾರಸ್ವಾಮಿ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಅದು 3 ದಿವಸಗಳ ಹಿಂದೆ ಆ ರೀತಿಯ ಒಂದು ಏನೋ ಪೆನ್ ಡ್ರೈವ್ ಅಂತ ಹೇಳಿದ್ರಲ್ಲ, ಅದನ್ನು ಬಿಟ್ಟವರು ಯಾರು? 3 ದಿವಸಗಳಿಗಿಂತ ಮುಂಚೆ ಅದನ್ನ ಬಿಡ್ಲಿಕ್ಕೆ ಕಾರಣ ಏನು? ಯಾವುದೋ ಹಳೆಯ ಸಬ್ಜೆಕ್ಟ್ಗಳನ್ನು ಈಗ ಏನೆತ್ತಿದ್ದಾರೆ. SIT ರಚನೆ ಆಗಿದೆ. SIT ರಚನೆಯಲ್ಲಿ ಯಾರ್ಯಾರ ತಪ್ಪುಗಳಿದೆ ಶಿಕ್ಷೆ ಅನುಭವಿಸಲೇಬೇಕು. ಅದಕ್ಕೆ ಮುಂದಿನ ವಿಷಯಗಳು ನನಗೆ ಸಂಬಂಧ ಇಲ್ಲ. ಸರ್ಕಾರ ಇವತ್ತು SIT ರಚನೆ ಮಾಡಿದೆ. ಅದರಲ್ಲಿ ಯಾರ್ಯಾರ ಪಾತ್ರಗಳು ಏನೇನಿದೆ ಅದೆಲ್ಲ ಸತ್ಯಾಂಶ ಹೊರಗೆ ಬಂದರೆ ಇವತ್ತು ಯಾರು ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ಬೇಕಾಗ್ತದೆ. ಇದನ್ನೇ ನಾನು ಹೇಳಿರ್ತಕ್ಕಂಥ ಕುಟುಂಬದ ಪ್ರಶ್ನೆಯಿಂದ. ಕುಟುಂಬ ಅಂತ ಯಾಕೆ ಹೇಳ್ತೀರಿ? ನಾನು ಇದನ್ನೇ ಕಾಂಗ್ರೆಸ್ ನಾಯಕರಿಗೆ ಹೇಳೋದು, ಕುಟುಂಬ ಅನ್ನೋದನ್ನ ಯಾಕೆ ತರ್ತಾ ಇದ್ದೀರಿ? ಇಲ್ಲಿ ವ್ಯಕ್ತಿ ಬಗ್ಗೆ ಚರ್ಚೆ ಮಾಡ್ಕೊಳ್ಳಿ. ಇಲ್ಲಿ ವ್ಯಕ್ತಿ ಪ್ರಶ್ನೆ, ಕುಟುಂಬದ ಪ್ರಶ್ನೆ ಅಲ್ಲ. ಇಲ್ಲಿ ಕುಟುಂಬದ ಹೆಸರನ್ನ ಯಾಕೆ ತರ್ತೀರಿ? ದೇವೇಗೌಡರ ಹೆಸರನ್ನ ಯಾಕೆ ತರ್ತೀರಿ? ಕುಮಾರಸ್ವಾಮಿ ಹೆಸರು ಯಾಕೆ ತರ್ತೀರಿ? ತಪ್ಪು ಯಾರು ಮಾಡಿದ್ರೆ ತಪ್ಪು ಶಿಕ್ಷೆ ಅನುಭವಿಸ್ಬೇಕು. ನಾನೇ ಹೇಳಿದ್ದೇನಲ್ಲ, ನಾವೇನು ವಯಸ್ಸುಗಳ ಪ್ರಶ್ನೆ ಇಲ್ಲ. ತಪ್ಪಾಗಿರ್ತಕ್ಕಂಥ ನಿಜ. SIT ರಚನೆ ಆಗಿದೆ. SIT ರಚನೆ ರಿಪೋರ್ಟ್ ಏನು ಕೊಡ್ತಾರೆ, ಅದ್ರ ಮೇಲೆ ತಪ್ಪು ಮಾಡಿದರೆ ತಪ್ಪು ಅನುಭವಿಸ್ಲೇಬೇಕು, ಶಿಕ್ಷೆ ಅನುಭವಿಸ್ಲೇಬೇಕು. ಈಗ ಇಂಥ ವಿಷಯಗಳು ಮುಜುಗರ ನನ್ನೊಬ್ಬನಿಗೆ ಅಲ್ಲ, ಸಮಾಜಕ್ಕೆ ಆಗುತ್ತೆ. ಸಮಾಜಕ್ಕೆ ಮುಜುಗರ ಆಗುತ್ತೆ. ಇದು ನಾನು ಇದರ ವಿಷಯದಲ್ಲಿ ಸಹಮತ ಇಲ್ಲ. FIRಗಳು ಹಾಕಿದ್ದಾರೆ, ತನಿಖೆ ವರದಿ ಬರಬೇಕಲ್ವೇ? ಈಗ FIR ಹಾಕಿದ್ದಾರೆ, SIT ರಚನೆ ಆಗಿದೆ, ಅವರಿಗೆ ತನಿಖೆ ಶುರು ಮಾಡ್ತಾರೆ. ತನಿಖೆಯಲ್ಲಿ ಏನಿದೆ ಸತ್ಯಾಂಶ ಹೊರಗೆ ಬರಲಿ, ನಮ್ಮ ತಕರಾರಿಲ್ಲ. ಅದೆಂಥದ್ದು ಪೆನ್ ಡ್ರೈವ್ಗಳು ಇಡೀ ಸರ್ಕ್ಯುಲೇಟ್ ಆಗಿದೆ ಅದರಲ್ಲ, ಅದೆಲ್ಲ ಹಿಂದೆ ಯಾರಿದ್ದಾರೆ, ಯಾರುಗಳಿಗೆ ಎಕ್ಸ್ಪರ್ಟ್ಗಳವರಲ್ಲ ಕೆಲವರು. ನಮ್ಮ ಗಮನಕ್ಕೆ ಬಂದಿದ್ರೆ ನಾವು ಮುಜುಗರ ತಪ್ಪಿಸ್ಬೋದಾಗಿತ್ತು. ಇದು ವಿಷಯ, ಇದು ವೈಯಕ್ತಿಕವಾಗಿ ನಡೆದಿರ್ತಕ್ಕಂಥ ವ್ಯಕ್ತಿಯ ಹಿನ್ನೆಲೆ. ಪಕ್ಷದಿಂದಲೂ ಕ್ರಮ ತೆಗೆದುಕೊತೀವಿ, ಪಕ್ಷ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ. ಇಲ್ಲಿ ವಹಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ದೇವೇಗೌಡರಾಗಲಿ ನಾನಾಗಲಿ ಎಂದೂ ಸಹ ಈ ದೇಶದ, ಈ ನಾಡಿನ ಮಹಿಳೆಯರಿಗೆ ಅತ್ಯಂತ ಗೌರವಯುತವಾಗಿ ನಡ್ಕೊಂಡಿದ್ದೇವೆ. ಅದರಿಂದ ನಾವು ಮಹಿಳೆಯರಿಗೆ ಅತ್ಯಂತ ಗೌರವಯುತವಾಗಿ ನಡ್ಕೊಂಡಿರ್ತಕ್ಕಂಥವ್ರು.
ನನಗೆ ವಿಷಯ ಈಗ ಬಂದಿರೋದು ತಾನೆ, ವಿಷಯ ಬಂದಿರೋದು ಈಗ ಬಂದಿರೋದು. ಈ ವಿಷಯ ನನ್ನ ಮುಂದೆ ಯಾರಾದರೂ ಬಂದು ಹೇಳಿದರೆ, ಮೊದಲೇ ಏನಾದರೂ ಈ ಪ್ರಕರಣದ ಈ ಥರ ಇದೆ ಅಂತ ಬಂದು ಹೇಳಿದರೆ ಆಗಲೇ ಕೆಲವು ಕ್ರಮ ತೆಗೆದುಕೊತಾ ಇದ್ದು. ಇದನ್ನೇ ಒಂದು ದೊಡ್ಡ ಇಶ್ಯೂ ಮಾಡಲಿಕ್ಕೆ ಕಾಂಗ್ರೆಸ್ನವರೇನು ಎಲ್ಲ ರೀತಿಯ ಕುತಂತ್ರಗಳು ನಡೆಸ್ಕೊಂಡಿದ್ದಾರೆ. ಇದ್ರ ಬಗ್ಗೆ ತೀರ್ಮಾನ ಮಾಡಾಗಿತ್ತು. ನಾಳೆ ದಿನ ಹುಬ್ಬಳ್ಳಿಯಲ್ಲಿ ಕೋರ್ ಕಮಿಟಿ ಸಭೆಯಲ್ಲಿ ರೆಕಮೆಂಡ್ ಮಾಡಿ, ಯಾಕಂದರೆ ಸಂಸತ್ ಸದಸ್ಯರಿಂದ ಡೆಲ್ಲಿಯಿಂದ ಮಾಡಬೇಕು. ಆ ದೃಷ್ಟಿಯಿಂದ ದೇವೇಗೌಡರಿಗೆ ನಾನೇ ಮನವಿ ಮಾಡಿದ್ದೆ. ಅವರು ಸಹ ಅವರಿಗೆ ವಿಷಯಗಳು ಗೊತ್ತಿಲ್ಲ, ನನಗೂ ಗೊತ್ತಿರಲಿಲ್ಲ. ಕೆಲವು ವಿಷಯಗಳು ಏನು ಬಂದಿದೆ ಅದರ ಮೇಲೆ ನಾವು ಸಸ್ಪೆಂಡ್ ಮಾಡತಕ್ಕಂಥ ನಿರ್ಧಾರ ಮಾಡಿರ್ತಕ್ಕಂಥದ್ದು ನೆನ್ನೆನೇ ಆಗಿದೆ ತೀರ್ಮಾನ. ಆದರೆ ಭಾಳ ಜನ ಕೆಲವರು ತುಂಬ ಆತರ ಏನೋ ಮಾಡಿಬಿಟ್ಟಿದ್ದಾರೆ ಅಂತೇಳಿ. ಇಲ್ಲಿ ಪ್ರಶ್ನೆ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇವತ್ತು SITಗೆ ಕೊಟ್ಟಿದ್ದಾರೆ. ನನ್ನ ಅಭಿಪ್ರಾಯದಲ್ಲಿ SIT ಜೊತೆಗೆ, ಯಾಕೆಂದರೆ SITನಲ್ಲಿ ಅವರ ಲಿಮಿಟೇಷನ್ ಏನಿದೆ, ಇಲ್ಲಿ ಹಲವಾರು ವಿಷಯಗಳು ತನಿಖೆ ಆಗಬೇಕಿದೆ. ಬೆಳಗ್ಗೆನೂ ಹೇಳಿದ್ದಾರೆ. ಇದನ್ನೇ ಒಂದು ದೊಡ್ಡ ಪ್ರಶಾಂತ್, ರಾಜಕೀಯ ಮತ್ತು ಈ ವಿಡಿಯೋ ವಿವಾದ ಎರಡನೇ ಹಂತದ ಮತದಾನ ಇದೆ. ಕಾಂಗ್ರೆಸ್ ಇದನ್ನು ಅಸ್ತ್ರವಾಗಿ ಬಳಸ್ತಾ ಇದೆ. ಆದರೂ ಕೂಡ JDS ವಿಷಯಕ್ಕೆ ಬರೋದಾದರೆ, JDS ಈ ಒಂದು ಪ್ರಕರಣದಿಂದ ಮುಜುಗರಕ್ಕೆ ಈಡಾಗಿದೆ. ವಾಟ್ ನೆಕ್ಸ್ಟ್ ಅನ್ನುವ ಪ್ರಶ್ನೆ ಈಗಾಗಲೇ ಉದ್ಭವ ಆಗ್ತಾ ಇದೆ. ವಿಧಾನಸಭಾ ಎಲೆಕ್ಷನ್ನ ನಂತರ JDS ಡೂ ಆರ್ ಡೈ ಮ್ಯಾಚ್ ರೀತಿಯಾಗಿ ಈ ಲೋಕಸಭೆಯನ್ನು ನೋಡ್ತಾ ಇತ್ತು. ಆದರೆ ಈಗ ಈ ಪ್ರಕರಣದಿಂದಾಗಿ ಅಸ್ತಿತ್ವದ ಪ್ರಶ್ನೆನೇ ಉದ್ಭವ ಆಗ್ತಾ ಇದೆ. JDS ಹಿನ್ನೆಲೆಯಲ್ಲಿ ಈ ಪ್ರಕರಣ ನೋಡೋದಾದ್ರೆ ನೋಡಿ, ನಿಸ್ಸಂದೇಹವಾಗಿ ಇಂಥ ನಾನಂದರೆ ಅಶ್ಲೀಲತೆಯ ಇದೊಂದು ರೀತಿಯ ಪರಮಾವಧಿ. ಯಾಕಂದರೆ ತರಹೇವಾರಿ ಈ ರೀತಿಯ ವಿಡಿಯೋಗಳು ಹರಿದಾಡ್ತಾ ಇರುವಾಗ ಯಾವುದೇ ಪಕ್ಷಕ್ಕೆ, ಯಾವುದೇ ಕುಟುಂಬಕ್ಕೆ ಮುಜುಗರ ಆಗ್ತಕ್ಕಂಥದ್ದು ಸಹಜ ಮತ್ತು ಸ್ವಾಭಾವಿಕ. ಯಾಕಂದರೆ ಹರಿದಾಡ್ತಾ ಇರತಕ್ಕಂಥ ವಿಡಿಯೋಗಳೇನಿವೆ ಅವುಗಳಲ್ಲಿ ದೇವೇಗೌಡರ ಮೊಮ್ಮಗ ಇರುವ ಕಾರಣದಿಂದಾಗಿ ದೇವೇಗೌಡರ ಕುಟುಂಬಕ್ಕೆ ಅತಿ ಹೆಚ್ಚು ಮುಜುಗರ ಆಗ್ತಾ ಇದೆ. ಮತ್ತು ನೋಡಿ, ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ಕೊಡಬೇಡಿ ಅಂತಕ್ಕಂಥದ್ದನ್ನು BJP ಭಾಳ ಸ್ಪಷ್ಟವಾಗಿ ಹೇಳಿತ್ತು. ಅಮಿತ್ ಶಾ ಕುಮಾರಸ್ವಾಮಿಯವ್ರನ್ನ ಕರೆದು ಹೇಳಿದರು, ದೇವೇಗೌಡರ ಎದುರುಗಡೆ ಕೂಡ ಹೇಳಿದರು. ಕುಮಾರಸ್ವಾಮಿ ಇದನ್ನು ದೇವೇಗೌಡರಿಗೆ ಕನ್ವೆ ಮಾಡಿದಾಗ ದೇವೇಗೌಡರು ಇಲ್ಲ, ಅಂತಿಮ ತೀರ್ಮಾನ ನಾನು ತೆಗೆದುಕೊಳ್ತೀನಿ ಅಂತ ಹೇಳಿ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಹೆಸರನ್ನು ಬಹಿರಂಗವಾಗಿ ಘೋಷಿಸಿದ್ರು. ಎರಡನೇ ಬಾರಿ ಪ್ರಜ್ವಲ್ ರೇವಣ್ಣ ಅವರಿಗೆ ಪಾರ್ಟಿ ಟಿಕೆಟ್ ಕೊಟ್ಟಿತ್ತು. ಆ ಪಾರ್ಟಿ ಟಿಕೆಟ್ ಕೊಟ್ಟಾಗಲೇ ಅನೇಕರಿಗೆ ಅರಿವಿತ್ತು, ಇಲ್ಲ ಪ್ರಜ್ವಲ್ ರೇವಣ್ಣ ವಿರುದ್ಧ ಈ ರೀತಿಯಾಗಿರ್ತಕ್ಕಂಥ ವಿಡಿಯೋಗಳು ಚುನಾವಣೆ ಹೊಸ್ತಿಲಲ್ಲಿ ಹೊರಗಡೆ ಬರಬಹುದು ಅಂತಕ್ಕಂಥದ್ದು. ಬಂದರೆ ತೀವ್ರ ಮುಜುಗರ ಪಾರ್ಟಿಗೂ ಮತ್ತು ಕುಟುಂಬಕ್ಕೂ ಆಗತ್ತೆ ಅಂತಕ್ಕಂಥ ಅರಿವು ಇತ್ತು. ಅದರ ಹೊರತಾಗಿಯೂ ಕೂಡ ಕುಟುಂಬದ ಕಲಹವನ್ನು ತಪ್ಪಿಸಲಿಕ್ಕೆ ಪ್ರಜ್ವಲ್ ರೇವಣ್ಣ ಅವರಿಗೆ ದೇವೇಗೌಡರೇ ಸ್ವತಃ ಟಿಕೆಟನ್ನು ಘೋಷಿಸಿದರು. ಹಾಸನದಲ್ಲಿ ಹೋಗಿ ಇಲ್ಲ, ಪ್ರಜ್ವಲ್ ರೇವಣ್ಣ ಎರಡನೇ ಬಾರಿ ನಿಲ್ತಾರೆ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸಿದರು. ನಿರೀಕ್ಷೆಯಂತೆ, ಯಾಕಂದರೆ ಭಾಳ ಇದು ಏನಪ್ಪ ಬರೀ ಚುನಾವಣೆಯಲ್ಲಿ ಚರ್ಚೆ ಆಗಿದ್ದಲ್ಲ, ಕಳೆದ 5-6 ತಿಂಗಳ ಹಿಂದಿನಿಂದ ಕೂಡ ಈ ವಿಷಯಗಳು ಚರ್ಚೆ ಆಗ್ತಾಯಿದ್ವು. ಈ ರೀತಿಯಾಗಿರ್ತಕ್ಕಂಥ ವಿಡಿಯೋಗಳಿವೆ. ಆ ವಿಡಿಯೋಗಳು ಹೊರಗಡೆ ಬಂದರೆ ಕುಟುಂಬಕ್ಕೆ, ಪಾರ್ಟಿಗೆ ತೀವ್ರ ಮುಜುಗರ ಆಗತ್ತೆ ಅಂತಕ್ಕಂಥದ್ದು. ಆದರೆ ಈ ವಿಡಿಯೋಗಳು ಹೊರಗಡೆ ಬಂದು ಚುನಾವಣೆಯ 2-3 ದಿನ ಮೊದಲು ಬಂದು ಪ್ರಜ್ವಲ್ ರೇವಣ್ಣ ಕೂಡ ವಿಸಿಬಲಿ ಅಪ್ಸೆಟ್ ಇದ್ದರು ಚುನಾವಣೆ ಸಂದರ್ಭದಲ್ಲಿ. ನನಗೆ ಅಂದರೆ ಕಾಳಜಿ ಅನ್ನಿಸ್ತಕ್ಕಂಥದ್ದು 91 ವರ್ಷದ ದೇವೇಗೌಡರು ಏನೇನೆಲ್ಲ ನೋಡಬೇಕಾಗತ್ತೆ ರಾಜಕಾರಣದಲ್ಲಿ ಅಂತಕ್ಕಂಥದ್ದು. ಅಂದರೆ ಇದು ರಾಜಕಾರಣದ ಪಟ್ಟು. ಈಗ DK ಶಿವಕುಮಾರ್, ಸಿದ್ದರಾಮಯ್ಯ, ಹಿಂದೆ ಯಡಿಯೂರಪ್ಪನವರು ಇವರೆಲ್ಲವನ್ನ ದೇವೇಗೌಡರು ಎದುರಿಸಿದ್ದಾರೆ. ಮತ್ತೆ ಅವರು 96ರ ಭಾಷಣ ನೆನಪಿಗೆ ಬರುತ್ತೆ, ನಾನು ಫಿನಿಕ್ಸ್ ಪಕ್ಷಿಯಂತೆ ಪುಟಿದೆದ್ದು ಬರ್ತೀನಿ ಅಂತಕ್ಕಂಥದ್ದನ್ನು ಅನೇಕ ಬಾರಿ ಅವರು ವಾಪಸ್ ಪುಟಿದು ಕೂಡ ಬಂದಿದ್ದಾರೆ. ಆದರೆ ಈ ರೀತಿಯ ಅಶ್ಲೀಲ ದೃಶ್ಯಗಳಲ್ಲಿ ಮೊಮ್ಮಗ ಇದ್ದಾನೆ ಅಂತಕ್ಕಂಥ ಆರೋಪ, ಅದು ಎಷ್ಟೊಂದು ವಿಡಿಯೋಗಳು 2976 ವಿಡಿಯೋಗಳು ನನ್ನ ಬಳಿ ಇವೆ ಅಂತಕ್ಕಂಥದ್ದನ್ನು ಅನೇಕ ಹಾಸನದ ನಾಯಕರು ಹೇಳುತ್ತಿರುವಾಗ ನಿಶ್ಚಿತವಾಗಿ 91 ವರ್ಷದ ದೇವೇಗೌಡರಿಗೆ ತೀವ್ರ ಮುಜುಗರವನ್ನು ಇದು ಈ ಇಡೀ ಪ್ರಕರಣ ತಂದೊಡ್ಡಿದೆ ಅಂತಕ್ಕಂಥದ್ದು ಸ್ಪಷ್ಟ. ಮತ್ತು ಪ್ರಜ್ವಲ್ ರೇವಣ್ಣ
ಚುನಾವಣೆ ಮುಗಿದ ದಿನವೇ ವಿದೇಶಕ್ಕೆ ಹಾರಿ ಹೋಗಿರ್ತಕ್ಕಂಥದ್ದು ಇನ್ನಷ್ಟು ಮ್ಯಾಟರ್ಸ್ಗಳನ್ನು ಕಾಂಪ್ಲಿಕೇಟ್ ಮಾಡಿದೆ. ಕಾಂಗ್ರೆಸ್ ಅದನ್ನು SIT ಕೊಟ್ಟು ನೇಹಾ ಹಿರೇಮಠ್ ಪ್ರಕರಣವನ್ನು ಬ್ಯಾಲೆನ್ಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಪೊಲಿಟಿಕಲಿ ಕಾಂಗ್ರೆಸ್ ಮಾಡ್ತಾ ಇದೆ. ಸತತ ಪ್ರಶ್ನೆಗಳನ್ನು JDS ನಾಯಕರಿಗೂ ಕೇಳ್ತಾ ಇದೆ. ಒಂದು, JDSನ ಭದ್ರಕೋಟೆಗಳಲ್ಲಿ ಚುನಾವಣೆಗಳಿಲ್ಲ, ಎರಡನೇ ಹಂತದ ಚುನಾವಣೆಗಳು ಉತ್ತರ ಕರ್ನಾಟಕದಲ್ಲಿದ್ದರೂ ಕೂಡ ಕಾಂಗ್ರೆಸ್ ಇದನ್ನು ಒಂದು ಚುನಾವಣೆಯ ಅಸ್ತ್ರವನ್ನಾಗಿ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದೆ. ನಿನ್ನೆ ನಾವು ಬೆಳಗಾವದಲ್ಲಿದ್ವಿ ಮೌನ ಮೆಗಾ ಫೈಟ್ನಲ್ಲಿ, ಅಲ್ಲೂ ಕೂಡ ನೇಹಾ ಹಿರೇಮಠ್ ಫೋಟೋವನ್ನು BJPಯವರು ತಂದರೆ ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರಜ್ವಲ್ ರೇವಣ್ಣ ಅವರ ಕೆಲ ಫೋಟೋಗಳನ್ನು ತಂದು ಪ್ರದರ್ಶಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಅದರ ಅರ್ಥ ಕಾಂಗ್ರೆಸ್ ಇದನ್ನು ಚುನಾವಣೆಯ ವಿಷಯವನ್ನಾಗಿ ಮಾರ್ಪಾಡು ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದೆ. ಇನ್ನೊಂದು ಕಡೆಯಿಂದ ನೋಡಿದಾಗ ಇವತ್ತಿನ 10:30ಕ್ಕೆ ಹುಬ್ಳಿಯ ಡೆನಿಸನ್ಸ್ ಹೋಟೆಲ್ನಲ್ಲಿ JDSನ ಕೋರ್ ಕಮಿಟಿ ಸಭೆ ಇದೆ. ಆ ಸಭೆಯಲ್ಲೂ ಕೂಡ ಉಚ್ಚಾಟನೆಯ ನಿರ್ಣಯವನ್ನು ತೆಗೆದುಕೊಳ್ಳಲಾಗತ್ತೆ ಅಂತಕ್ಕಂಥದ್ದನ್ನು ಕೂಡ JDS ಮೂಲಗಳು ಹೇಳ್ತಾ ಇವೆ. ಅದು ಕುಟುಂಬದಲ್ಲಿ ಇನ್ನೊಂದು ಹಂತದ ಕಲಹಕ್ಕೆ ಕಾರಣ ಆಗುತ್ತೆ. ಯಾಕಂದರೆ ರೇವಣ್ಣ FIRನಲ್ಲಿ A1 ಇದ್ದಾರೆ, ಪ್ರಜ್ವಲ್ ರೇವಣ್ಣ A2 ಇದ್ದಾರೆ. ಆ ಸಂದರ್ಭದಲ್ಲಿ ರೇವಣ್ಣ ವಿರುದ್ಧ ಕೂಡ ಕ್ರಮ ತೆಗೆದುಕೊಳ್ಳುವ ಅನಿವಾರ್ಯತೆ JDSಗೆ ಉಂಟಾದರೆ ದೇವೇಗೌಡರ ಇಬ್ಬರು ಮಕ್ಕಳಲ್ಲಿ, ಯಾಕಂದರೆ ಒಂದು ಕಡೆ ಕುಮಾರಸ್ವಾಮಿ ಬೆಂಬಲಿಗ ಶಾಸಕರು ಪ್ರಜ್ವಲ್ ರೇವಣ್ಣ ಅವರನ್ನು ವಿಚಾರಣೆಗೆ ಮುಂಚೆಯೇ ನೀವು ಪಾರ್ಟಿಯಿಂದ ಉಚ್ಚಾಟನೆ ಮಾಡಿ ಅಂತಕ್ಕಂಥ ಒಂದು ಒತ್ತಡವನ್ನು ಹಾಕ್ತಾ ಇದ್ದಾರೆ. ಉಚ್ಚಾಟನೆ ಮಾಡಿದಾಕ್ಷಣ ಏನಾಗುತ್ತೆ ಅಂತಕ್ಕಂಥದ್ದನ್ನು ಕೂಡ ನೋಡಬೇಕಾಗಿರ್ತಕ್ಕಂಥ ಸಂಗತಿ. ನೋಡಿ, ಲೀಗಲಿ ಅಥವಾ 2 ದಿನಗಳ ಮುಂಚೆ ಈ ವಿಡಿಯೋಗಳು ಹರಿದಾಡೋದಕ್ಕೆ ಶುರುವಾದವು. ಅಲ್ಲಿನ ಸ್ಥಳೀಯ ನಾಯಕರು ಹೇಳೋ ಪ್ರಕಾರ ಆಗಲೇ JDSನ ಕಾರ್ಯಕರ್ತರಿಗೆ ಒಂದು ದೊಡ್ಡ ಶಾಕ್ ಆಗಿತ್ತು. ಯಾರು ಬೀದಿಗಿಳಿದು ಪ್ರಚಾರಕ್ಕೂ ಕೂಡ ಮನಸ್ಸು ಮಾಡ್ತಾ ಇರಲಿಲ್ಲ. ಅಲ್ಲಿನ ನಾಯಕರು ಕೂಡ ಆಕ್ರೋಶಗೊಂಡಿದ್ರು ಅಂತ. ಒಂದು ವೇಳೆ ಯಾವುದೇ ಕ್ರಮ ತೆಗೆದುಕೊಳ್ಳಲಿಲ್ಲ ಅನ್ನೋದಾದರೆ ಡೆಫಿನೆಟ್ಲಿ ಅದು ಪಕ್ಷದಲ್ಲಿ ನಂಬಿ ಕೂತಿರುವಂತಹ ಕಾರ್ಯಕರ್ತರಿಗಾಗಲಿ ನಾಯಕರಿಗಾಗಲಿ ಒಂದು ದೊಡ್ಡ ಶಾಕ್ ಕೊಡುತ್ತೆ. ಅಂದರೆ ಒಂದು ಸಾಮಾಜಿಕ ಬದ್ಧತೆ, ಒಂದು ಸಾಮಾಜಿಕ ಕಳಕಳಿನೂ ಕೂಡ ಪುತ್ರ ವ್ಯಾಮೋಹದಲ್ಲಿ ಅಥವಾ ಮೊಮ್ಮಗನ ವ್ಯಾಮೋಹದಲ್ಲಿ ತೆಗೆದುಕೊಳ್ಳಿಲ್ಲ ಅನ್ನೋ ಪ್ರಶ್ನೆ ಬರುತ್ತೆ. ಸೊ ಇಡೀ ಪಕ್ಷಕ್ಕೆ ಜೊತೆಗೆ ನಿಂತಿರುವ ನಾಯಕರಿಗೆ ಒಂದು ಸಂದೇಶನೂ ರವಾನೆ ಆಗಬೇಕು. ಒಂದು ವೇಳೆ ಕ್ರಮ ತೆಗೆದುಕೊಳ್ಳಿಲ್ಲ, ಇವಾಗ ಕುಟುಂಬದಲ್ಲಿ ಕಲಹ ಉಂಟಾಗಬಹುದು ಅನ್ನೋ ಕಾರಣಕ್ಕೆ ಕ್ರಮ ತೆಗೆದುಕೊಳ್ಳಿಲ್ಲ ಅಂದರೆ ಅದು ಪಕ್ಷದ ಮೇಲೆ, ಅಲ್ಲಿನ ನಾಯಕರ ಮೇಲೆ, ಯಾರು ನಿಂತಿದ್ದಾರೋ JDS ಜೊತೆಗೆ ಈ ಕ್ಷಣದಲ್ಲಿ ಅವರ ಮೇಲೆ ಇಂಪ್ಯಾಕ್ಟ್ ಆಗೋ ಸಾಧ್ಯತೆ ಇರುತ್ತಲ್ಲ. ನಿಶ್ಚಿತವಾಗಿ ಆಗುತ್ತೆ. ನೋಡಿ, ಹಾಸನದಲ್ಲಿ ನಡೆದಿರ್ತಕ್ಕಂಥ ಈ ಪ್ರಕರಣಗಳೇನಿವೆ, ರಾಜಕಾರಣ ಇರಲಿ ಯಾವುದೇ ಇರಲಿ ಒಂದು ವಿಶ್ವಾಸದ ಮೇಲೆ ನಡೆಯುತ್ತೆ. ನಿಮ್ಮನ್ನ ಮನೆಗೆ ಜನ ಕರೆಯೋದು ಒಂದು ವಿಶ್ವಾಸದ ಆಧಾರದ ಮೇಲೆ, ಒಬ್ಬ ನಾಯಕರು ಅನ್ನುವ ಕಾರಣಕ್ಕೋಸ್ಕರ. ಆದರೆ ನೀವು ಮನೆಗೆ ಬಂದು ಅಥವಾ ಬೇರೆಯವರು ಕಾರ್ಯಾಲಯಕ್ಕೆ ಬಂದಾಗ ನೀವು ಅದನ್ನು ಮತ್ತೊಂದು ಕಾರಣಕ್ಕಾಗಿ ದುರುಪಯೋಗ ಪಡಿಸ್ಕೊಳ್ಳಿಕ್ಕೆ ಆರಂಭಿಸಿದಾಗ ಮುಜುಗರ ನಿಶ್ಚಿತವಾಗಿ ಆಗತ್ತೆ, ಬೇಸರ ಆಗತ್ತೆ, ಭ್ರಮನಿರಸನ ಆಗತ್ತೆ. ಯಾಕಂದರೆ ಒಂದು ಕಡೆ ಹಾಸನದಲ್ಲಿ ಸುದೀರ್ಘ ಅವಧಿಯವರೆಗೆ ದೇವೇಗೌಡರು ಆ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದಾರೆ. ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಏನೇ ಇರಲಿ, ದೇವೇಗೌಡರು ಯಾವ್ಯಾವ ವಿಷಯದಲ್ಲಿ ಒಂದು ಗಟ್ಟಿ ನಿಲುವನ್ನು ತಾಳ್ಕೊಂಡು ಬಂದಿದ್ರು ಅಂತಕ್ಕಂಥದ್ದನ್ನು ಬೇರೆ ಪಾರ್ಟಿಗಳು ಕೂಡ ಒಪ್ಕೊಳ್ತವೆ. ನಾವೇ ಸ್ವತಃ ದೇವೇಗೌಡರನ್ನ ನೋಡಿದ್ದೀವಿ. 3 ಬಾರಿ ಅಂದರೆ ಚಳಿಗಾಲದಲ್ಲೂ ಕೂಡ 3 ಬಾರಿ ಸ್ನಾನ ಮಾಡೋದು, 3 ಬಾರಿ ದೇವರ ನಾಮಗಳನ್ನು ಪಠಣ ಮಾಡ್ತಕ್ಕಂಥ, ನಾನು ರಾಜಕೀಯದ ಹೊರತಾಗಿ ಹೇಳ್ತಾ ಇದ್ದೀನಿ. ಯಾವುದೇ ರೀತಿಯಾಗಿರ್ತಕ್ಕಂಥ ಹವ್ಯಾಸಗಳಿಲ್ಲದೆ ದೇವೇಗೌಡರು 24x7 365 ಡೇಸ್ ಸುಮಾರು 50 ವರ್ಷ ರಾಜಕಾರಣ ಮಾಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ. ಅವರ ಜೀವನದ ಸಂಧ್ಯಾಕಾಲದಲ್ಲಿ ಅವರ ಮೊಮ್ಮಗನ ವಿರುದ್ಧ ಈ ರೀತಿಯ ವಿರುದ್ಧ ಅಂತನ್ನಲ್ಲ ನಾನು, ಮೊಮ್ಮಗನ ವಿಡಿಯೋಗಳು ಹರಿದಾಡ್ತಾ ಇರತಕ್ಕಂಥದ್ದು ಅವರಿಗೆ ನಿಶ್ಚಿತವಾಗಿರ್ತಕ್ಕಂಥ ಒಂದು ಶಾಕನ್ನು ಉಂಟು ಮಾಡಿರುತ್ತೆ. ಇದರಲ್ಲಿ 2 ಮಾತಿಲ್ಲ. ಉಚ್ಚಾಟನೆ ಕೂಡ ಅನಿವಾರ್ಯ ಅಂತಕ್ಕಂಥ ಸ್ಥಿತಿಗೆ ಬರ್ತಾ ಇದೆ. ಯಾಕಂದರೆ BJPಯನ್ನು ಕಾಂಗ್ರೆಸ್ ತರಾಟೆಗೆ ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ BJPಯವರು ಕೂಡ ಒತ್ತಡ ಹೇರ್ತಿದ್ದಾರೆ, ನೀವೇನಾದರೂ ಕ್ರಮ ತೆಗೆದುಕೊಳ್ಳಿ, ಇಲ್ಲಾಂದರೆ 2ನೇ ಹಂತದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅದೇ ವಿಷಯವನ್ನು ಪ್ರಸ್ತಾಪಿಸ್ತಾ ಹೋಗುತ್ತೆ, ನಾವು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗೋಲ್ಲ ಅಂತಕ್ಕಂಥದ್ದು. ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಮಿತ್ ಶಾ, ನರೇಂದ್ರ ಮೋದಿ ಇವರ್ಯಾರೂ ಕೂಡ ಹಾಸನದಲ್ಲಿ ಹೋಗಿ ಪ್ರಚಾರವನ್ನು ಮಾಡಿಲ್ಲ. ಇದೇ ಅಂದರೆ ಈ ವಿಷಯ ಎಲ್ಲ ರಾಜಕೀಯ ಪಕ್ಷಗಳಿಗೆ ಗೊತ್ತಿತ್ತು. ಆದರೆ ನನಗನ್ಸುತ್ತೆ ದೇವೇಗೌಡರು ಮೊಮ್ಮಗ ಹಾಗೆ ಮಾಡಿರಲಿಕ್ಕಿಲ್ಲ, ಅಥವಾ ಅವರ ದೇವೇಗೌಡರ ಜೊತೆ ಚರ್ಚಿಸುವ
ಒಂದು ಧೈರ್ಯವನ್ನು ಯಾರೂ ತೋರಿರಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಪ್ರಜ್ವಲ್ ರೇವಣ್ಣಗೆ ಟಿಕೆಟ್ ಸಿಕ್ತು. Okay. ಉಚ್ಚಾಟನೆ ಅನಿವಾರ್ಯ ಅಂತಕ್ಕಂಥ ಒಂದು ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಆದರೆ ಇದು ರಾಜಕೀಯವಾಗಿ ಮುಂದಿನ ದಿನಗಳಲ್ಲಿ ಏನು ಟರ್ನ್ ತೆಗೆದುಕೊಳ್ಳುತ್ತೆ? SIT ಪ್ರೋಬ್ ಶುರುವಾಗಿದೆ. ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರ ಹೋಗಿದ್ದಾರೆ. ಒಂದು ಕಡೆ ಕಾನೂನಿನ ಸಾಧಕ ಬಾಧಕಗಳು, ಎಸ್ ಪ್ರಶಾಂತ್, ಅದೇ ವಿಷಯವಾಗಿ ಮತ್ತೆ ಮಾತಾಡ್ತೀನಿ ನಿಮ್ಮ ಜೊತೆ ಮಾತಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.